ये मेरा आखिरी चुनाव है और मैं एक वोट से चुनाव जीतूंगा। रमेश जिगजनगी का बयान। बीजापुर जिला एमपी रमेश जिगजनगी ने कहा कि यह मेरा आखिरी इलेक्शन होगा और मैं एक वोट के अंतर से जीतूंगा। मैं रैली और सभाओं में कह चुका हूं कि मेरा ये आखिरी इलेक्शन है। अगर मैं 90 साल का हूं तो तब भी मुझे टिकट की ज़रूरत क्यों है, आप सोच रहे होंगे। इस बार भी मैंने टिकट न लेने का फैसला किया था। मेरे बच्चों को भी कहा है कि वो इलेक्शन ना लड़े, फिर भी हाईकमान ने मुझ पर भरोसा करके टिकट दिया है, कहा रमेश जिगजनगी ने। ಟಿಕೆಟ್ ಅಂತೂ ಬೋಟ್ನೆ ಆಗ್ಬೇಕಂತೂ ಆಯ್ತು. ಹಿಂದೆ ಏನು ಕತ್ತಿ ಆಗ್ಯದ ಎಲ್ಲ ನಿಮ್ಗೆ ಬರ್ತದ ಆಯ್ತಾ. ಭಾಳ ಚೆನ್ನಾಗಿ ನಡೆದದ. ಆದ್ರೆ ನಾನು ಯಾವಲ್ಲಿ ಜಾಸ್ತಿ ಹೋಗಿಲ್ಲ. ಸುಮ್ಮನೆ ಅಲ್ಲೊಂದು ಇಲ್ಲೊಂದು ಎಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಅಧ್ಯಕ್ಷರು ಕರೀತಾರ ಅಲ್ಲಿ ಹೋಗೋದು, ಒಂದು ಎರಡು ಮಾತು ಹೇಳಿ ಬರೋದು. ನನಗೆ ಅಡ್ಡಾಡಿ ಬ್ಯಾಡ್ರಿ ಅಂತ ಹೇಳಿ ಬೈಲಾಗತ್ತಾರೆ ನಮ್ಮ ಕಾರ್ಯಕರ್ತರು. ನಾವು ಅದಿದ್ದೇವೆ, ನಾವು ಮಾಡ್ತೇವೆ ಅಂತ ಹೇಳಿ ಭಾಳ ಚೆನ್ನಾಗಿ ನಡೆದದ. ಏನ್ರಿ ಬೇರೆ ಕ್ಷೇತ್ರದಲ್ಲಿ ಟಿಕೆಟ್ ಗೊಂದಲ ಭಾಳ ತಾರಕಕ್ಕೆ. ಎಲ್ಲಿ ಶಿವಮೊಗ್ಗ ಇರ್ಬೋದು, ನಾ ಬಿಜಾಪುರದಾಗ ನನಗೆ ಶಿವಮೊಗ್ಗ ಕೇಳಿದ್ರೆ ನಾ ಏನ್ ಹೇಳಕ್ ನೋಡ್ರಿ ಹಿರಿಯ ಸಂಸದರ ನಾವು ಹಿರಿತನ ಮಾಡಂಗಿಲ್ಲ. ಇಲ್ಲಿ ಇಲೆಕ್ಷನ್ ನಿಂತಿದ್ದು ಇಲೆಕ್ಷನ್ ಮಾಡೋದು ಅಷ್ಟ. ಇದ್ರದ್ದು ಕೇಳ್ರಿ ಏನ್ ಹೇಳ್ತೀರಿ. ಎಲ್ಲ ಶುದ್ಧೀಕರಣದ ಬಗ್ಗೆ ಏನ ಹೇಳ್ತೀರಿ? ಸದಾನಂದ ಗೌಡ್ರು ಹೇಳಕತ್ತಾರ್ರಿ. ನೋಡ್ರಿ ಅವರಷ್ಟು ದೊಡ್ಡವ್ರು ನಾವ್ ಅಲ್ಲಲ್ರಿ. ನಾವ್ ಅವರಷ್ಟು ದೊಡ್ಡವ್ರ ಅಲ್ಲ. ಮುನ್ನಡೆ ಆಗ್ತಾ ಇದೆ ಅಂತ ಬಚ್ಚೇಗೌಡರು ರಾಜೀನಾಮೆ ಕೊಟ್ಟಾರ ನಿನ್ನೆ. ಬಚ್ಚೇಗೌಡರು ವಯಸ್ಸಾಗ್ಯದ ಕುಳ್ಳಾರ್ದು ಇನ್ನೇನ್ ಮಾಡ್ತಾರ. ನಾನು ವಯಸ್ಸು ಮುಂದಿನ ವರ್ಷ ಎಲ್ಲ ವಯಸ್ಸಾದ ನಾನು ರಾಜೀನಾಮೆ ಕೊಡ್ತೀನಪ್ಪ. ಅದಕ್ಕೇನು ಒಂದು ಪಕ್ಷಕ್ಕೆ ರಾಜೀನಾಮೆ ಕೊಟ್ರನದ ಏನಿಲ್ಲ. ಮಗನಿಗೆ ಕಾಂಗ್ರೆಸ್ MLA ಅದಾನ, ವಯಸ್ಸಾಗ್ಯದ ಬಿಟ್ಟಾರಪ್ಪ. ರಾಜೀನಾಮೆ ಇಲ್ಲಿ ಅಲ್ಲಿ ಅವ್ರಿಗೆ ವಯಸ್ಸು ಆಗಿತ್ತು, ಬಿಡ್ತೀನಿ ಅಂತ ಹೇಳಿದ್ರು ಬಿಟ್ಟಾರ. ಮಗ ಕಾಂಗ್ರೆಸ್ ಅದು MLA ಅದಾನ, ಅಲ್ಲಿ ಸುಮ್ಮನೆ ಇದ್ ಬಿಡ್ತಾರ ಅವ್ರು ಅಷ್ಟೇ. ಚುನಾವಣೆಯಲ್ಲಿ ಕೊನೆ ಚುನಾವಣೆ ಅಂತ ಏನೋ ಹೇಳಿದ್ರಿ ಪ್ರಚಾರದಲ್ಲಿ ಇಂಗ್ಲಿಯಲ್ಲಿ ಎಲ್ಲ ಕಡೆ ಹೇಳಿನಲ್ ಮರ. ಮತ್ತ ಆಮೇಲೆ ಪಾರ್ಟಿಯವ್ರು ಮುಂದಿನ ಸಲ 90 ವರ್ಷ ಆದ್ರೆ ನಿಂದ್ರಂದ್ರ ಅವಾಗ ಏನ್ ಮಾಡಿ ಮತ್ತ ಒಲ್ಲತ್ತ ಒಳ್ಳೆ ಅವಾಗ ಆಯ್ತಪ್ಪ ಕೊಡ್ತಿದ್ರು ಕೊಡ್ರಪ್ಪ ನಾನ್ ನಿಂದಿರ್ತೀನಿ ಅಂತ ಹೇಳ್ತೀನಿ. ಈಗ ಹೇಳೋದಂತೂ ಕರೆ. ನಾನ್ ಮುಂದಿನ ಸಲ ಹೀಗೆ ಬಿಡ್ಬೇಕು ಅಂತ ಹೇಳಿ ನಾನು ಹೆಚ್ಚು ಕಡಿಮೆ ನಿರ್ಣಯ ನನ್ನ ಮಕ್ಕಳು ನಾವು ಮಾಡಿದ್ದೆವು. ಆದ್ರೆ ಮತ್ ಟಿಕೆಟ್ ಕೊಟ್ಟಾರ, ಆಯ್ತಪ್ಪ ಕೊಟ್ಟಿರಿ ಭಾಳ ಚಲೋ ಆಯ್ತು ಮತ್ ಮಾಡ್ತೇವೆ ಅಂತ ಹೇಳಿದ್ವು. ಎಲ್ಲರಿಗೆ ಕರೆದು ಹೇಳ್ದ, ಏ ಮರ ನಿನ್ನಂತ ಇದ್ದಟ್ಟೊಳಗೆ ದಲಿತರೊಳಗೆ ಇದ್ದಷ್ಟು ಒಳ್ಳೆ ಮನುಷ್ಯ ಇದೀಯ, ನಿನ್ ಜೋಡಿ ಇರ್ತೇವಪ್ಪ ಎಲ್ಲ ಬಾ ಅಂತ ಹೇಳಿ ಕರೆದ್ರು ಮಾಡಿದ್ದೀನಿ. ಆದ್ರೆ ನಾನು ಇನ್ನೊಂದ್ಸಲ ಮೊನ್ನೆನೂ ಮಾಡ್ಕೊಂಡಿದ್ದೀನಿ. ಇನ್ನೊಂದ್ಸಲ ನನ್ನ ಸಮಾಜಕ್ಕೆ ನಾ ವಿನಂತಿ ಮಾಡ್ಕೊತೀನಿ, ಯಾವ ಕಾರಣಕ್ಕೂ ಈ ಲೆಫ್ಟು ರೈಟು ಅಂತಕ್ಕಂಥದ್ದು ಏನು ಜಾತಿ ಅದಲ್ಲ ಅದರಲ್ಲಿ ಯಾವ ಸಂಘರ್ಷವು ಬೇಡ ಅಂತಕ್ಕಂಥದ್ದು ಮತ್ತೊಂದು ಸಲ ಉಚ್ಚರಿಸ್ತೀನಿ. ಈಗ ಈಶ್ವರಪ್ಪನವ್ರು ಅಂತಾರ, ನನ್ನ ಎದೆ ಬಗದ್ರ ಒಂದ್ ಕಡೆ ಮೋದಿ ಅದ, ಹಿಂದುತ್ವ ಐತಿ. ಅದೇ ಯಡಿಯೂರಪ್ಪರ ಎದೆ ಬಗದ ಒಂದ್ ಕಡೆ ಮಕ್ಕಳದ, ಇನ್ನೊಂದ್ ಕಡೆ ಸೋಬಾಕ್ ಅದ. ನೋಡ್ರಿ ಇವನಿಗೆ ನನಗೂ ಬ್ಯಾಡಾಗಿದ್ದೇವೆ ಅಂದ್ರೆ ಏನ್ರಿ ಹೇಳ್ಕೊತ ಅಡ್ಡಾಡ್ತೇವೆ. ಮತ್ ಮೋದಿ ಅವ್ರಿಗೆ ಬೇಕಾಗ್ಯಾರ ನಾವು ಮೋದಿ ಅವ್ರ ಹೆಸರು ಹೇಳ್ತೇವೆ. ಇವ್ ಬ್ಯಾಡಾಗನ ನೀವು ಹೆಸರು ಏನ್ರಿ ಹೇಳ್ತೇವೆ ನಡ್ರಿ. ಈಶ್ವರಪ್ಪನ ಬಗ್ಗೆ ನಾ ಏನೇನು ಹೇಳೋದಿಲ್ಲ. ನೋಡ್ರಿ ಅವರೆಲ್ಲ ಸಂಘ ಪರಿವಾರದಿಂದ ಬೆಳೆದು ದೊಡ್ಡವರಾದವರು. ನಾವು ಸಂಘ ಪರಿವಾರದಿಂದ ಬೆಳೆದು ದೊಡ್ಡವರಾದವರಲ್ಲ. ನಾವು ಜನತಾದಳ, ರಾಮಕೃಷ್ಣ ಹೆಗಡೆ, JH ಪಟೇಲ್ರವರ ಮನಿತನದಲ್ಲಿ ರಾಜಕಾರಣದಲ್ಲಿ ಬೆಳೆದು ದೊಡ್ಡವರ ಆದವರು. ಮತ್ತೆ ಈಗ ನೀವು ಸಂಘ ಪರಿವಾರ ನಮ್ಗೆ ಗೊತ್ತಿಲ್ಲ ಅಂದ್ರೆ ಅದು ಏನ್ ಹೇಳೋದು. ಒಂದು ಹೋಟ್ಲಿಗೆ ಗೆತ್ತೀನಿ ಗ್ಯಾರಂಟಿ. ಹೋಸಲ 260 ಗೆದ್ದಿದ್ದಲ್ಲ, ಈ ಸಲ 270 ಗೆದ್ದಿಬಹುದು. ನಿಮ್ಮಲ್ಲಿ ಒಬ್ರು ಬಂಡಾಯ ಅವೇನ್ರಿ ಬಂಡಾಯ ಅವ್ರ ಬ್ಯಾಡ್. ನಾ ಅವ್ರ ಬಗ್ಗೆ ಏನು ಮಾತಾಡಂಗಿಲ್ಲ, ನಾಯಕರ ಬಗ್ಗೆ. ಪಾಪ ಅವ್ರ ಬಗ್ಗೆ ಏನು ಮಾತಾಡ ನಮ್ಮ ಸಮಾಜದ. ಸರಿ, ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.